ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೀತಾರಾಮ್. ಇವತ್ತು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನೋಡಿದ್ರಿ ಅನ್ಸುತ್ತೆ. ಫಸ್ಟ್ ODI ಮ್ಯಾಚ್ ಅಟ್ ಪರ್ತ್. ನೀವೆಲ್ಲ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಿ ಹೇಗೆ ಒಂದು ಸ್ವಲ್ಪ ಮನ ನೊಂದಿದ್ದೀರೋ, ಹಾಗೂ ನಾನು ಸ್ವಲ್ಪ ನೊಂದಿದ್ದೀನಿ. ವಿರಾಟ್ ಕೊಹ್ಲಿ, ರೋಹಿತಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಟಾಪ್ ಆರ್ಡರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಯಾರು ತಕ್ಕನಾಗಿ ಆಡಲಿಲ್ಲ. ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಒಂದೊಂದು ಮ್ಯಾಚ್ ಹಂಗಾಗತ್ತೆ. ಬಟ್ ಇವಾಗ ಆ ಮೂಡಿಂದ ನಿಮ್ಮನ್ನೆಲ್ಲ ಆಚೆ ತೊಗೊಂಬರ್ಬೇಕು ಅಂತ ಸೀತೋ ಟಾಕ್ಸ್ ಅಂತ ಮಾಡ್ತಿದ್ನಲ್ಲ. ಇವತ್ತು ಟಾಕ್ ಅಲ್ಲ, ಇವತ್ತು ಬರೀ ಕುಕಿಂಗ್ ಮಾಡ್ತೀನಿ. ಮಧ್ಯದಲ್ಲಿ ಟಾಕಿಂಗು ಮಾಡ್ತಿರ್ತೀನಿ. ಸ್ಪೆಷಲ್ ಡಿಶ್ ಇದು. ಸುಮಾರು ಜನ ತಿಂದಿರ್ತೀರ, ಸುಮಾರು ಜನ ತಿಂದಿರಲ್ಲ. ನಾನು ತಿಂದಿರೋದು, ಬಟ್ ಇದು ರೆಸಿಪಿ ನನಗೆಲ್ಲೂ ಸಿಗ್ತಾ ಇಲ್ಲ. ತಿಂದಿರೋ ಟೇಸ್ಟ್ ಆಧಾರದ ಮೇಲೆ ನಾನು ಮಾಡ್ತಾ ಇದ್ದೀನಿ ಇದನ್ನು. ಸೊ ವೆಯ್ಟ್ ಮಾಡಿ. ಇದು ಬಾರ್ ಆ್ಯಂಡ್ ಪಬ್ಗೆ ಹೋಗೋರು ಮೋಸ್ಟ್ಲಿ ತಿಂದಿರ್ಬೋದು. ಬಟ್ ಎಸ್ಪೆಷಲಿ 1522ಗೆ ಯಾರು ಹೋಗಿದ್ದೀರಾ, ಮಲ್ಲೇಶ್ವರಮಲ್ಲಿರೋ 1522 ಆಗಲಿ ಅಥವಾ ಬೇರೆ ಬ್ರಾಂಚಸ್ ಆಗಿರಲಿ, ಒಂದು ಸ್ಪೆಷಲ್ ಡಿಶ್ ಇದು. ಆಬ್ವಿಯಸ್ಲಿ ವೆಜಿಟೇರಿಯನ್ ಡಿಶ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಬಾಣಲೆ ಇಡಬೇಕು. ಬಾಣಲೆ ಇಡೋಕ್ಕೂ ಮುಂಚೆ ಸ್ಟವ್ ಹೊತ್ತಿಸ್ಬೇಕು. ಸ್ಟವ್ ಹೊತ್ತಿಸಿಲ್ಲ ನಾವು, ಯಾಕಂದರೆ ಬಾಣಲೆ ಇಟ್ಬಿಟ್ಟು ಆಮೇಲೆ ಸ್ಟವ್ ಹೊತ್ತಿಸೋಣ ಅಂತ ಓಕೆನಾ. ಸೊ ನಮ್ಮದು ಆಟೋಮೆಟಿಕ್ ಸ್ಟವ್ ಬಾಣಲೆಲಿರೋ ನೀರೆಲ್ಲ ಒಂದು ಸ್ವಲ್ಪ ಆವಿ ಆಗಬೇಕು. ಅದಕ್ಕೋಸ್ಕರ ಬಾಣಲೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಅಷ್ಟಕ್ಕೂ ಮುಂಚೆ ನಾವೇನೋ ಒಂದು ಕೆಲಸ ಮಾಡಬೇಕು. ಮ್ಯಾರಿನೇಟ್ ಮಾಡಿದ್ವಲ್ಲ ಪನ್ನೀರು, ಆ ಪನ್ನೀರನ್ನ ಇದರಲ್ಲಿ ಹಾಕಿ ಕರಿಬೇಕು. ಕರಿಯೋಕ್ಕೂ ಮುಂಚೆ ಇನ್ನು ಸ್ವಲ್ಪ ಮೊಸರು ತಗೊಂಡು ಇದಕ್ಕೆ ಬೇಸ್ ಮಾಡ್ಕೊತೀನಿ ನಾನು. ಫ್ರೆಂಚ್ ಪನ್ನೀರ್ ಮಾಡೋದಕ್ಕೋಸ್ಕರ ಮೊಸರ ಬೇಸ್, ಓಕೆನಾ. ಮೊಸರು ಬೇಸ್ ನೋಡೋಣ. ಬರೀ ಬಾಂಡ್ಲೆ ಏನು ನೋಡ್ತೀರಾ, ಬನ್ನಿ. ಸೊ ಈಗ ಮನೇಲಿ ಬರೋ ಮೊಸರೆಲ್ಲ ಹಾಕ್ತಾ ಇದ್ದೀನಿ ಅದಕ್ಕೆ. ಹೋಪ್ಲಿ ಅಮ್ಮ ಬೈಲಿ ನಾವೇ ಸಾಕು. ಸ್ವಲ್ಪ MTR ಚಿಲ್ಲಿ ಪೌಡ್ರು, ಯಾಕೆಂದ್ರೆ ಬರೀ ಮೊಸರನ್ನ ಬಿಸಿ ಮಾಡಬಾರ್ದು. ಬಿಸಿ ಮಾಡಿದ್ರೆ ಮೊಸರು ಒಡೆಯೋಗುತ್ತೆ. ಸೊ ಮೊಸರಿಗೆ ಉಪ್ಪು, ಖಾರ, ಉಪ್ಪು ಸ್ವಲ್ಪ ಲೈಟಾಗಿ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ನಾನು ಇದಕ್ಕೆ ಹಾಕಿದ್ದೀನಿ. ಲೈಟಾಗಿ ಹಾಕಿ ಒಂಚೂರು ಧನಿಯಾ ಪುಡಿ. ಇದು ನಮ್ಮ ಅಮ್ಮನ ಸ್ಪೆಷಲ್ ಜೀರಿಗೆ ಮೆಂತ್ಯ ರೆಸಿಪಿ ಇದು, ಓಕೆನಾ. ಯಾರಿಗೂ ಬಿಟ್ಕೊಳ್ಬಿಡಿ. ಜೀರಿಗೆ ಮೆಂತ್ಯ ಪುಡಿ ಮಾಡಿ. ನೆಕ್ಸ್ಟ್ ಒಂದು ಸ್ಪೂನ್ ತೊಗೊಂಡು ಗಳ ಅಂತ ಮಿಕ್ಸ್ ಮಾಡಿ. ಅಳಕ್ಕೆ ಹೋಗ್ಬಿಡಿ, ಗಳ ಅಂತ ಜಸ್ಟ್ ಮಿಕ್ಸ್ ಮಾಡಿ. ಈಗ ಇದ್ರ ಪಾಡಿಗೆ ಇಲ್ಲಿ ಮಿಶ್ರಣವಾಯಿತು. ಏನು, ಮೊಸರು, ಮೆಣಸಿನ ಪುಡಿ, ಅಚ್ಕಾರದ ಪುಡಿ, ಜೊತೆಗೆ ಉಪ್ಪು, ಓಕೆನಾ. ಒಂಚೂರು ಅರ್ಶಿನ ಬೇಕಾದ್ರೆ ಹಾಕ್ಕೋಬೋದು, ಬಟ್ ಅರ್ಶಿನ ಇವಾಗ ಬೇಡ, ಆಲ್ರೆಡಿ ಹಾಕಿದ್ದೀನಿ ನಾನು. ಸೊ ನೆಕ್ಸ್ಟ್ ಬರೋಣ ನಮ್ಮ ಬಾಣಲೆ ಕತೆಗೆ. ಬಾಣಲೆ ನಮ್ಮನೆ ಸ್ಟವ್ ಎಷ್ಟು ದಗ ಅಂತ ಹೊಡಿಯುತ್ತೆ ಅಂದರೆ, ಬಾಣಲೆ ಆಲ್ರೆಡಿ ಬಿಸಿ ಆಗಿದೆ. ಸೊ ಸಿಮ್ಮಲ್ಲಿ ಇಟ್ಟಿದ್ದೆ. ಈಗ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ಪನ್ನೀರ್ನ ಕರಿಯೋದಕ್ಕೋಸ್ಕರ. ಎಣ್ಣೆ ಜೊತೆ ಹುಷಾರು. ಲೈಫ್ ಜೊತೆ ಆಟ ಆಡೋದು, ಎಣ್ಣೆ ಜೊತೆ ಆಟ ಆಡೋದು ಎರಡು ಒಂದೇ. ಕೆಲವರು ಎಣ್ಣೆ ಒಂದೇ ಕಣ್ಣು ಮುಚ್ಬೇಡ ಅಂತಾರೆ, ಬಟ್ ಎಣ್ಣೆ ಹಾರ್ಬೇಕಾದ್ರೂ
ಕಣ್ಣು ಮುಚ್ಚಬೇಕು ಹುಷಾರಾಗಿರ್ಬೇಕು. ಹಂಗೆ ಹಿಂಗೆ ಹಾರಕ್ಕೆ ಹೋಗಿ ಕಣ್ಣಿಗೆ ಬಿದ್ದರೆ ಕಣ್ಣು ಗೋವಿಂದ ಗೋವಿಂದ ನೆವರ್ ಪ್ಲೇ ವಿತ್ ಆಯಿಲ್. ಇದು ಆಲ್ರೆಡಿ ನಾನು ಒಂದ್ಸತಿ ಕರೆದಿದ್ದೇನೆ, ಹಪ್ಪಳ ಸಂಡಿಗೆ ಕರೆದಿದ್ದೆ ಅಷ್ಟೇ. ಅದನ್ನು ಮತ್ತೆ ರೀಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ರೀಯೂಸ್ಡ್ ಎಣ್ಣೆ ಅದು ಇದು ಅಂತ ಕಲೆ ಹೊಡಿಬಿಡ. ನೀವು ಆಚೆ ಕಡೆ ಹೋಗಿ ಬಜ್ಜಿ ತಿನ್ನೋದು ಕೂಡ ರೀಯೂಸ್ಡ್ ಎಣ್ಣೆನೇ ಆಗಿರುತ್ತೆ. ಈಗ ಒಂದು ಸ್ವಲ್ಪ ಹೊತ್ಬಿಟ್ಟು ಎಣ್ಣೆನ ಕಾಯಕ್ಕೆ ಬಿಟ್ಬೋಣ, ದಗ ಅಂತ ಎಣ್ಣೆ ಬಿಸಿ ಆಗಬೇಕು. ಈಗ ನಮ್ಮ ಎಣ್ಣೆ ಕಾರಿದೆ. ನೆಕ್ಸ್ಟ್ ಏನಿದ್ರು ಪನ್ನೀರು ಒಂದಾಗಿ ತೊಗೊಳ್ಳಿ, ಒಳಗೆ ಈಗ ಅದೇ ಅನ್ನೋದು ಬಿಕಾಸ್ ಮೊಸರು ಹಾಕ್ತಿದ್ದಾರೆ. ಇನ್ನೊಂದು ಪನ್ನೀರು ಹಾಕೋಣ, ಹಾಗೆ ಇನ್ನೊಂದು ಪನ್ನೀರು ಹಾಕೋಣ. ಘಮ ಆಲ್ಮೋಸ್ಟ್ ಮ್ಯಾಚ್ ಆಗಿದೆ. ರುಚಿ ಒಂದು ನೋಡ್ಬೇಕು, ಬೇಲಿ ಅದಾದ್ಮೇಲೆ ರುಚಿ ನೋಡೋಣ. ತುಂಬಾಗಿರೋಂಥ ಫ್ರೆಂಚ್ ಪನ್ನೀರ್ ರೆಡಿ ಇದೆ. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿನ್ನೋಣ. ಫ್ರೆಂಚ್ ಪನ್ನೀರ್ ರೆಡಿ ಟು ಈಟ್. ಲೈಟು ಅಷ್ಟು ಬೆಳಕು ಕಾಣಿಸ್ತದೆ. ಫೋನ್ ಬೇರೆ ಚಾರ್ಜಿಂಗ್ ಹೋಗಿದೆ.